ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಯೋತ್ಸವಃ ಮಮ ಕಾಹ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ. ಇದು ಭಗವದ್ಗೀತೆಯ ಮೊದಲನೇ ಶ್ಲೋಕ. ಹೇ ಸಂಜಯ, ನನ್ನ ಮಕ್ಕಳು ಕೌರವರು ಹಾಗೂ ಪಾಂಡವರು ಯುದ್ಧದ ಅಪೇಕ್ಷೆಯಿಂದ ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೌರವರ ತಂದೆ ಧೃತರಾಷ್ಟ್ರನು ವ್ಯಾಸರ ಶಿಷ್ಯರಾದಂತಹ ಸಂಜಯನನ್ನ ಕೇಳ್ತಾರೆ. ಕುರುಕ್ಷೇತ್ರ ರಣರಂಗದಲ್ಲಿ ಪಾಂಡವರ ಪರವಾಗಿ ಪರಮ ಪುರುಷ ಪರಮಾತ್ಮನೇ ನಿಂತಿದ್ದನು. ಇದು ತಿಳಿದಿರುವಂತಹ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ವಿಜಯವನ್ನ ಸಂಪಾದಿಸುತ್ತಾರೆಯೇ ಎಂಬುದರಲ್ಲಿ ತೀವ್ರ ಸಂದೇಹವಿತ್ತು. ಈ ಸಂದೇಹದಲ್ಲಿಯೇ ತನ್ನ ಸಹಾಯಕ ಸಂಜಯನಿಗೆ ಕೇಳಿದ ಪ್ರಶ್ನೆ ಇದಾಗಿದೆ. ತನ್ನ ಮಕ್ಕಳು ಹಾಗೂ ತನ್ನ ಸಹೋದರ ಪಾಂಡುವಿನ ಮಕ್ಕಳು ಘನ ಘೋರ ಸಮರಕ್ಕೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ನಡೆದಿದ್ದರು. ವೇದಗಳಲ್ಲಿ ಕುರುಕ್ಷೇತ್ರವನ್ನ ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂಬ ಹೆಸರಿದೆ. ಇದೇ ಸ್ಥಳವನ್ನ ಯುದ್ಧಕ್ಕಾಗಿ ಆಯ್ಕೆ ಮಾಡಿರುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನ ಬೀರುವುದು ಎಂದು ಧೃತರಾಷ್ಟ್ರನಿಗೆ ಬಹಳನೇ ಭಯವಾಗಿತ್ತು. ಅರ್ಜುನನು ಹಾಗೂ ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾಗಿರುವುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿ ಇರುತ್ತದೆ ಎಂದು ಧೃತರಾಷ್ಟ್ರರಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಧೃತರಾಷ್ಟ್ರರ ಅರಮನೆಯಲ್ಲಿ ಅವರ ಮುಂದೆ ಇರುವಾಗ ರಣರಂಗದಲ್ಲಿ ಏನಾಗುತ್ತಿದೆ ಎಂಬುದನ್ನು ತಿಳಿಯಲು ಸಾಧ್ಯವಾಗಿತ್ತು. ಆದ್ದರಿಂದ ಧೃತರಾಷ್ಟ್ರನು ಯುದ್ಧದ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳುವ ಪ್ರಸಂಗ ಇದಾಗಿದೆ. ಮುಂದೆ ಸಂಜಯನು ಏನು ಹೇಳುತ್ತಾನೆ ಎಂಬುದನ್ನು ಶ್ಲೋಕ 2ರಲ್ಲಿ ಕೇಳಿ.